ನಮಸ್ಕಾರ ಎಲ್ಲರಿಗೂ. ನನ್ನ ಸಂಡೇ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಂಡೇ ಅಂದ್ರೇ ಹಾಗೆ ಏನೋ ಒಂಥರ ಆರಾಮ್ ಅನಿಸುತ್ತೆ. ವಾರ ಪೂರ್ತಿ ನಾವು ಎಲ್ಲದಕ್ಕೂ ಟೈಮ್ ಆಗೋಯ್ತು ಅಂತ ಬ್ಯುಸಿಯಾಗಿ ಟೈಮ್ ಜೊತೆ ನಾವು ಓಡ್ತಾ ಇರ್ತೀವಿ. ಆದರೆ ಸಂಡೇ ಆಗಲ್ಲ, ತುಂಬ ಟೈಮ್ ಇದೆ ಅನಿಸುತ್ತೆ, ಆರಾಮಾಗಿ ಕೆಲಸ ಮಾಡ್ಕೋಬೋದು ಅನಿಸುತ್ತೆ, ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಸ್ವಿಮ್ಮಿಂಗ್ ಪೂಲಿಗೆ ಬಂದೆ. 1 ಅವರ್ ಆರಾಮಾಗಿ ಅವ್ರು ಆಟ ಆಡಿಕೊಂಡು ನಾನು ಅಲ್ಲೇ ಕೂತ್ಕೊಂಡಿದ್ದೆ. ಅದಾದಮೇಲೆ ನಮಗೆ ಮನೇಲಿ ಊಟ ಬೇಡ, ಇವತ್ತು ನಮಗೆ ಪಿಜ್ಜಾನೇ ಬೇಕು ಅಂತ ಹೇಳಿದ್ರು. ಓಕೆ ಅಂತೇಳ್ಬಿಟ್ಟು ತುಂಬ ದಿನದಿಂದ ಕೇಳ್ತಿದ್ರು. ಆ್ಯಕ್ಚುಲಿ ನಾನು ಬೇಡ ಅಂತ ಅವಾಯ್ಡ್ ಮಾಡ್ಕೊಳ್ತಾ ಬರ್ತಿದ್ದೆ, ಬಟ್ ಇವತ್ತು ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ, ಕೊಡಿಸ್ಲೇಬೇಕಾಗಿತ್ತು. ಸೊ ಹಾಗಾಗಿ ನಾವಿಲ್ಲಿ ಬಂದು ಪಿಜ್ಜಾನ ಆರ್ಡರ್ ಮಾಡ್ತಾಯಿದ್ವಿ. ಒಂದು ಪೆಪ್ಪಿ ಪನ್ನೀರು ಮತ್ತು ಇನ್ನೊಂದು ವೆಜ್ಜಿದೊಂದು ಆರ್ಡ್ರ್ ಮಾಡಿದ್ವಿ. ಜೊತೆಗೆ 2 ಗಾರ್ಲಿಕ್ ಬ್ರೆಡ್ಡು, ಅದು ನನ್ನ ಮಗಳಿಗೆ ಇಷ್ಟ, ಒಂದು ಪೆಪ್ಸಿ, ಇದಿಷ್ಟೂ ಆರ್ಡ್ರ್ ಮಾಡಿದ್ವಿ. ಸೊ ಆರ್ಡ್ರ್ ಬರೋವರೆಗೂ ಎಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ಈ ಜಾಗ ಚೆನ್ನಾಗಿದೆ ಅನಿಸುತ್ತೆ, ಯಾಕೆಂದರೆ ರೋಡ್ ಸೈಡ್ ಇದೆ, ಇದು ಆರಾಮಾಗಿ ಆಚೆ ನೋಡಿಕೊಂಡು ತಿನ್ಬಹುದು ಅಂತ ಇಲ್ಲಿ ಕೂತ್ಕೊಳ್ಳೋಕೆ ಬಂದೆ ನಾನು. ಈ ಮೀನ್ ವೈಲ್ ನನ್ನ ಹಸ್ಬೆಂಡ್ ಪಾಪ ವರ್ಕೌಟ್ ಮುಗಿಸ್ಕೊಂಬಂದಿದ್ರು. ಅವ್ರಿಗೆ ಇಷ್ಟನೇ ಇರಲಿಲ್ಲ ಪಿಜ್ಜಾ ತಿನ್ನೋಕ್ಕೆ ಬರೋದು, ಬೇಡ ಅಂತ ಹೇಳ್ತಾಯಿದ್ರು. ನಾನೇ ಅಟ್ಲೀಸ್ಟ್ ನಾವು 3 ಜನ ಹೋದರೆ ಚೆನ್ನಾಗಿರಲ್ಲ, ಅಟ್ಲೀಸ್ಟ್ ನೀವು ಒಂದು ಪೀಸ್ ತಿನ್ನಿ, ಸ್ವಲ್ಪ ಟೇಸ್ಟ್ ಮಾಡಿ ಸಾಕು ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಬಂದೆ. ಸೊ ಅವರು ಸರಿ, ನಾನು ಜಾಸ್ತಿ ಬಲವಂತ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪಾಪ ನನ್ನ ಮಗಳಿಗೆ ಪಿಜ್ಜಾ ಬರೋವರೆಗೂ ಟೈಮ್ ಪಾಸ್ ಆಗಬೇಕಲ್ವಾ. ಸೊ ಅಲ್ಲಿ ಬಾಗಿಲು ತೆಗೆದ್ರೆ AC ಬರ್ತಲ್ಲ ಗಾಳಿ, ಅದನ್ನು ಟೆಸ್ಟ್ ಮಾಡ್ತಾಳೆ ಎಲ್ಲಿಂದ ಬರ್ತಿದೆ ಏನು ಅಂತ. ಸೊ ಎಲ್ಲೋದ್ರೂ ಪಾಪ ಅವಳಿಗೇನೋ ಒಂದು ಕೆಲಸ ಹುಡುಕೋತಾಳೆ, ಟೈಮ್ ವೇಸ್ಟ್ ಮಾಡ್ದಿರ ಅದೆಲ್ಲ ಅಟ್ಟೆ ಮಾಡೋದಕ್ಕೆ. ಸೊ ಇದಿಷ್ಟ ಆಯಿತು, ನಮ್ಮ ಪಿಜ್ಜಾ ಬರೋಕ್ಕೆ ನಾವು ಕಾಯ್ತಾ ಇದ್ದೀವಿ. ಈ ಮೀನ್ ವೈಲ್ ನನ್ನ ಮಗಳ ಮಾತೊಂದು ಸ್ವಲ್ಪ ಕೇಳಿಸ್ಕೊಳ್ಳಿ. ರಂಜು ಪಿಜ್ಜಾ ಇಲ್ಲ, ಬೇಡ ರಂಜ, ಸ್ವಿಮ್ ಎಲ್ಲ ಮಾಡ್ಕೊಂಡ್ಬಂದಿದ್ದೆ, ಹೆಲ್ದಿ ಫುಡ್ ತಿನ್ನಬೇಕು. ಒಂದು ಇಡ್ಲಿ ಕೊಡಿಸ್ತೀನಿ, ಸರ ನಿಂಗೆ ಎಲ್ಲ ಸ್ವಿಮ್ಮಿಂಗ್ ಮಾಡ್ಕೊಂಡ್ಬಂದು ಹೆಲ್ದಿ ಫುಡ್ ಪಿಜ್ಜಾ. ಏಯ್ ಕಳ್ಳ, ವಿಡಿಯೋಗೆ ಹೇಳ್ತಿದ್ದಾನೆ ಅಷ್ಟೇ. ಸುಮ್ಮನೆ ಹೇಳ್ತಿದ್ದಾನೆ, ನಾನು ಹೆಲ್ತಿ ಫುಡ್ ತಿಂತೀನಿ. ಹೌದಾ, ನಡಿ ಹಾಗಾದ್ರೆ ನಿಂಗೆ ಇಡ್ಲಿ ಕೊಡಿಸ್ತೀನಿ, ನಿಂಗೆ ಇಡ್ಲಿ ಕೊಡಿಸ್ತೀನಿ, ನಡಿ ನಡಿ. ಇಡ್ಲಿ ಕಳಿಸ್ತಾರೆ, ನಾನು ಪಿಜ್ಜಾ ತಿಂತೀನಿ. ಯಾರು ಕೊಡಿಸ್ತಾರೆ ಇಡ್ಲಿ ನಿನಗೆ? ನಡಿ. ಮತ್ತೆ ಇವಾಗ ಹೇಳ್ತಿದ್ದೀನಿ ಹೆಲ್ದಿ ಫುಡ್ ತಿಂತೀನಿ ಅಂತ. ನಿಂಗೆ ಹೆಲ್ದಿ ಬೇಡವಾ? ನಿಂಗೇನು ಹೆಲ್ದಿ ಬೇಡವಾ ಚಿನ್ನ? ಬೇಡ, ನನಗೆ ಜಂಕು ಬೇಕು, ಹೆಲ್ದಿನೂ ಬೇಕು, ಫ್ರೂಟ್ ಬೇಕು. ಏನಿದೆ ನಮ್ಮ ವಿಡಿಯೋಸ್ ನೋಡಿ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್. ಕಮೆಂಟ್ ಮಾಡೋದು ಬೇಡವಾ ಅವರು? ಕಮೆಂಟ್. ಸೊ ನಾವು ಮಾತಾಡೋಷ್ಟರಲ್ಲಿ ಪಿಜ್ಜಾ ಬಂದೇ ಬಿಡ್ತು. ಸೊ ಅಲ್ಲೇ ಆಗಿರೋದ್ರಿಂದ ಅವ್ರು ಈ ಥರ ಓಪನ್ ಆಗಿ ಕೊಟ್ಟಿದ್ದರು. ನಮ್ಮ ಆರ್ಡ್ರೆಲ್ಲ ಬಂತು, ತಿನ್ನೋಕ್ಕೆ ರೆಡಿ ಆಗಿದ್ದೀವಿ ನಾವು. ಆ್ಯಕ್ಚುಲಿ ಇಟ್ ಲುಕ್ಸ್ ಯಮ್ಮಿ, ಚೆನ್ನಾಗಿತ್ತು. ಯಾಕೆಂದರೆ ತುಂಬ ದಿನ ಆಗೋಗಿತ್ತು ನಾವು ತಿಂದು, ಮೇ ಬಿ ಒಂದು 6 ಮಂತ್ಸ್ ಮೇಲಾಗಿತ್ತು. ಆದಷ್ಟು ಅದನ್ನ ಅವಾಯ್ಡ್ ಮಾಡ್ತಾ ಬಂದೆ. ಬಟ್ ಏನೇ ಆದರೂ ಕೂಡ ಹೆಲ್ದಿ ಫುಡ್ ತಿನ್ನುವಾಗ ಬರೋ ಟೇಸ್ಟ್ಗಿಂತ ಅನ್ಹೆಲ್ದಿ ಫುಡ್ ತಿನ್ನೋ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ. ಅದು ಯಾವುದು ನಮ್ಮ ಹೆಲ್ತಿಗೆ ಒಳ್ಳೆಯದಲ್ವೋ ಅದು ಯಾವತ್ತೂ ರುಚಿಯಾಗಿರುತ್ತೆ. ಯಾವುದು ಒಳ್ಳೆಯದು ಅದು ಅಷ್ಟು ರುಚಿ ಕಡಿಮೆನೇ ಇರುತ್ತೆ. ಸೊ ಹಾಗಾಗಿ ಪಿಜ್ಜಾ ಯಮ್ಮಿ ಆಗಿತ್ತು. ನಾವೆಲ್ಲ ತುಂಬ ಡೆಲಿಷಿಯಸ್ ಆಗಿತ್ತು, ಚೆನ್ನಾಗಿ ಮಾಡಿದ್ರು. ಸೊ ನಾವು ಎಂಜಾಯ್ ಮಾಡಿದ್ವಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಪಿಜ್ಜಾ ಅಂದರೆ ತುಂಬ ಇಷ್ಟ? ರಂಜು ಹೇಗಿದೆ? ರಂಜು ನೋಡಿ, ಹಿಂಗೂ ತಿನ್ಬೋದು ಪಿಜ್ಜಾನ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಕಲ್ತ್ಕೊಳ್ಳಿ. ಅಂದರೆ ಎಲ್ಲ ಎಷ್ಟು ಚೆನ್ನಾಗಿ ತೆಗ್ದಾಕ್ತಾರೆ ನಮ್ಮ ಮಗಳು. ಪಿಜ್ಜಾನೇ ಅನ್ಹೆಲ್ದಿ, ಅದರಲ್ಲಿರೋ ಹೆಲ್ದಿ ಎಲ್ಲ ತೆಗ್ದಾಕ್ಬಿಟ್ಟು ಬರೀ ಅನ್ಹೆಲ್ದಿ ಮಾಡಿ. ನೋಡಿ ಇಲ್ಲಿ ಏನೋ ಮಾಡ್ತಿದ್ದೀರಿ ನೋಡಿ, ಆ ಪಿಜ್ಜಾಗೊಂದು ಗತಿ ಕಾಣಿಸ್ತಾಳೆ. ನೀವು ಬರ್ಕೊಟ್ಟು ಹೋಯ್ತಾ?
ಎಷ್ಟು ಕ್ಯಾಲರಿ ಬರ್ನ್ ಮಾಡಿದ್ರಿ ಹೇಳಿ? ಹತ್ತಿರ ಒಂದೂವರೆ ಸಾವಿರ ಕ್ಯಾಲರಿ ಬಂದ್ ಮಾಡಿ. ಇವಾಗ ಎಷ್ಟು ಕ್ಯಾಲರಿ ಎಂಥ ಫ್ಯಾಮಿಲಿ, ನೀವು ಎಷ್ಟು ಅದೃಷ್ಟ ಮಾಡಿದ್ದೀರಾ. ಹಂಗೆ ಕ್ಯಾಲರಿ ಬರ್ನ್ ಮಾಡಿದ್ರೆ ಇದು ರೆಕಾರ್ಡ್ ಆಗ್ತದೆ. ಹಂಗೆ ಕ್ಯಾಲರಿ ಬರ್ನ್ ಮಾಡಿದ್ರೆ ಹಿಂಗೆ ಅರ್ಧ ಆ್ಯಡ್ ಮಾಡೋದು. ಶರತ್ ಸಾವು ಬಳ್ಳಾಚಿರಾಮ. ನೀನು ಎಷ್ಟು ಕ್ಯಾಲರಿ ಬರ್ನ್ ಮಾಡಿದೆ ಇದರಲ್ಲಿ ಸ್ವಿಮ್ಮಿಂಗು? 1300. ಇವಾಗ 2000 ಕ್ಯಾಲರೀಸ್ ಬಂತಾ? ಅಲ್ಲ 2100 ಬ್ರೋ. ಸೂಪರ್ ಅಲ್ಲ? ಸೂಪರ್. ನನ್ನ ಮಗ ಏನೂ ಮಾಡಲ್ಲ, ಯಾಕೆಂದರೆ ಪೆಪ್ಸಿ ಯಾರು ತೊಗೊಂಡ್ಬಿಡ್ತಾರೋ ಅಂತ ಭಯ ನನಗೆ. ಸೊ ಇಲ್ಲಿ ಒಂದು ಡಿಲಿಷಿಯಸ್ ಆಗಿರೋವಂಥ ಪಿಜ್ಜಾನ ತಿಂದು ಆಚೆ ಬಂದ್ವಿ. ಸೊ ಇವರೆಲ್ಲ ನಾನು ಹೇಳ್ತಾ ಇದ್ದೀನಿ, ನೀವು ಹೊರಡಿ, ನಾನು ಸ್ವಲ್ಪ ವಾಕ್ ಮಾಡ್ಕೊಂಬರ್ತೀನಿ ಅಂತ. ಮೋರ್ ಓವರ್ ಆ್ಯಕ್ಚುಲಿ ನನ್ನ ಮಗಳು ಅಲ್ಲಿ ಪೆಪ್ಸಿ ಎಕ್ಸ್ಟ್ರಾ ಕೇಳಿದ್ಲು. ನಾನು ಕೋಲ್ಡ್ ಆಗಿಬಿಡುತ್ತೆ ಅಂತ ಒಂದು ಗ್ಲಾಸ್ ಕೊಟ್ಟು ಸುಮ್ಮನೆ ಆಗಿಬಿಟ್ಟೆ. ಬಟ್ ಇಲ್ಲಿ ಡೆಲಿವರಿ ಬಾಯ್ ಯಾರೋ ಒಂದು ಪೆಪ್ಸಿ ಇಟ್ಬಿಟ್ಟಿದ್ದಾರೆ ಆಚೆ, ಅದನ್ನ ತೊಗೊಂಬಂದ್ಬಿಟ್ಟಿದ್ದಾಳೆ. ಸೊ ನನಗಿದು ಬೇಕೇ ಬೇಕು, ನಾನು ತೊಗೊಂಡು ಹೋಗ್ತೀನಿ ಮನೆಗೆ ಅಂತ. ಸೊ ಅವಳನ್ನು ಕನ್ವಿನ್ಸ್ ಮಾಡಿ ಮತ್ತೆ ಬಾಟ್ಲನ್ನು ಅಲ್ಲೇ ಇಟ್ಟು ಮತ್ತು ಬಲವಂತ ಮಾಡಿ ಮನೆಗೆ ತಂದು ಕೊಡ್ತಾರೆ ನಿನಗೆ ಅಂತ ಯಾಮಾರಿಸಿ ಕಳಿಸ್ತಾ ಇದ್ದೀನಿ. ಸೊ ಇವು 3 ಜನ ಹೋಗ್ತಿದ್ದಾರೆ. ಸೊ ಇಲ್ಲಿಂದ ನಾನು ಮನೆಗೆ ಸ್ವಲ್ಪ ಒಂದು 10 ಮಿನಿಟ್ಸ್ ವಾಕಬಲ್ ಅಷ್ಟೇ. ಸೊ ಅಲ್ಲಿಂದ ನಡ್ಕೊಂಡು ಹೋದೆ. ಅಲ್ಲಿಂದ ಬಂದು ಒಂದು ಆರಾಮಾಗಿ ಒಂದು ಮೂವಿ ಎಂಜಾಯ್ ಮಾಡಿದ್ವಿ. ಸೊ ಆ್ಯಕ್ಚುಲಿ ಇದರದ್ದು ರಿವ್ಯೂಸ್ ತುಂಬಾ ಚೆನ್ನಾಗಿತ್ತು ಮೂವಿದು. ಮದರ್ ಸೆಂಟಿಮೆಂಟ್ ಇರೋವಂಥ ಮೂವಿ ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ಯೂಶ್ವಲಿ ನಮ್ಮ ಮನೆಯಲ್ಲಿ ತುಂಬ ಕನ್ನಡ ಮೂವೀಸೇ ನೋಡೋದು, ಅದನ್ನ ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜು ನೋಡೋದಿಲ್ಲ. ಸೊ ಹಾಗಾಗಿ ಇದು ಡಬ್ಬಾಗಿತ್ತು, ಬೇರೆ ಭಾಷೆದು, ಚೆನ್ನಾಗಿತ್ತು. ಶಬರಿ ಅಂತ ಮದರ್ ಸೆಂಟಿಮೆಂಟ್ದು, ಒಂದ್ಸಲಿ ನೋಡಬಹುದು. ಮೂವಿ ಎಲ್ಲ ಆದಮೇಲೆ ಒಂದು ರೌಂಡ್ ಕಾಫಿ ಕುಡಿದ್ವಿ. ಕಾಫಿ ಆದಮೇಲೆ ರಾತ್ರಿಗೆ ಏನು ಮಾಡೋದು ಅಂದರೆ ಸಿಂಪಲ್ಲಾಗಿ ಒಂದು ಬೀಟ್ರೂಟ್ ಸಾಗು ಮತ್ತು ಚಪಾತಿ ಮಾಡೋಣ ಅಂತ ಇಲ್ಲಿ ಬೀಟ್ರೂಟ್ ಎಲ್ಲ ಹೆಚ್ಕೋತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ನಮ್ಮ ಮನೆಯಲ್ಲಿ ಪಲ್ಯದ ಥರ ಇದ್ದರೆ, ಅಂದರೆ ಡ್ರೈ ಇದ್ದರೆ ಚಪಾತಿಗೆ ಯಾರೂ ಜಾಸ್ತಿ ಇಷ್ಟಪಡಲ್ಲ ಸೈಡ್ ಡಿಶ್ನ. ಅದೇ ಗ್ರೇವಿ ಥರ ಇದ್ದರೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ನಾನು ಬೀಟ್ರೂಟ್ ಪಲ್ಯ ಮಾಡೋದು ತುಂಬ ಕಡಿಮೆ. ಈ ಥರ ಸಾಗು ಮಾಡಿಬಿಡ್ತೀನಿ. ಅದು ಗ್ರೇವಿ ಥರ ಇದ್ದಾಗ, ಯಾಕೆಂದರೆ ಚಪಾತಿ ಆಲ್ರೆಡಿ ಡ್ರೈ ಇರೋದ್ರಿಂದ ಅದ್ರ ಜೊತೆಗೆ ಗ್ರೇವಿ ಥರ ಇದ್ದರೆ ತುಂಬ ಇಷ್ಟ ಇರ್ತದೆ. ಲೈಕ್ ಬಾಂಬೆ ಸಾಗು ಅಥವಾ ಗೊಜ್ಜಿರ್ಬೋದು ಅಥವಾ ಈ ಥರ ಸಾಗು ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ನಾನು ಬೀಟ್ರೂಟ್ ಎಲ್ಲ ಹೆಚ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ಉಪ್ಪು ನೀರು ಹಾಕಿ ಕುಕ್ಕರಲ್ಲಿ ಒಂದು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಮೀನ್ಮೇಲೆ ಚಪಾತಿ ಇಟ್ಟು ಕಲಿಸ್ಕೊತಾ ಇದ್ದೀನಿ. ಸೊ ಟೈಮ್ ಕಡಿಮೆ ಇತ್ತು. ಆ್ಯಕ್ಚುಲಿ ನಾನು ಮಧ್ಯಾಹ್ನ ಕಲಸಿಡೋದನ್ನು ಮರ್ತೋಯ್ತು. ಯೂಶ್ವಲಿ ಒಂದು 1 or 2 hours ಮುಂಚೆ ನಾನು ಕಲಸಿಟ್ಬಿಡ್ತೀನಿ ಸಾಫ್ಟಾಗಿ ಬರಲಿ ಅಂತ. ಸೊ ಇನ್ ಕೇಸ್ ನನಗೆ ಮರ್ತೋದ್ರೆ 1 or 2 hours ಮುಂಚೆ ನೆನೆಸೋದು. ಆಗ ನಾನು ಹಿಟ್ಟನ್ನು ಕಲಸಿಟ್ಬಿಟ್ಟು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಸೊ ಅದು ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಸೊ ಮೀನ್ ವೈಲ್ ಚಪಾತಿ ಹಿಟ್ಟು ನೆನೆಸಾಯಿತು, ಕುಕ್ಕರ್ ಕೂಗೋಷ್ಟರಲ್ಲಿ ಪೇಸ್ಟ್ ಮಾಡ್ಕೊಂಬಿಡೋಣ ನಾವು. ಸಾಗುಗೆ ಏನು ಬೇಕೋ ಅದನ್ನೆಲ್ಲ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ತಕ್ಕ ಹಾಗೆ, ಮತ್ತು ತೆಂಗಿನಕಾಯಿ ತುರಿ ಅಥವಾ ಈ ಥರ ಹೋಳು ಮಾಡಿಟ್ಕೊಬೋದು. ಮತ್ತು ಇಲ್ಲಿ ಕಡಲೆಪಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಇದನ್ನೆಲ್ಲನೂ ನಾನು ತೊಗೊಂಡಿದ್ದೀನಿ. ತೆಂಗಿನಕಾಯಿನ ಫಸ್ಟೇ ನಾನು ತರಿಯಾಗಿ ಪುಡಿ ಮಾಡ್ಕೊಂಬಿಡ್ತೀನಿ. ಯಾಕೆಂದರೆ ಅದು ಕೊನೆಯಲ್ಲಿ ಎಲ್ಲ ಒಟ್ಟಿಗೆ ಹಾಕಿದ್ರೆ ಒಂಥರ ಆಗಾಗೆ ಸಿಗುತ್ತೆ. ಅದಾಗಿ ಇದೆಲ್ಲ ನೀಟಾಗಿ ಪೇಸ್ಟ್ ಮಾಡ್ಕೊಂಡಷ್ಟೊತ್ತಿಗೆ ಕುಕ್ಕರು ಕೂಗಿದೆ, ಅದಕ್ಕೆ ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಡೋದು. ಸೊ ನೀರು ಎಷ್ಟು ಬೇಕಾದರೂ ಹಾಕ್ಕೋಬೋದು ನಮ್ಮ ಹದಕ್ಕೆ. ನಮಗೆ ಗಟ್ಟಿ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹಾಕ್ಕೋಬೋದು. ಯೂಶ್ವಲಿ ಇಲ್ಲಿ ನಾವು ಕಡಲೆಪಪ್ಪು ಮತ್ತು ಅಥವಾ ಹುರುಗಡಲೆ ಏನು ಯೂಸ್ ಮಾಡಿದ್ದೀವಿ ಮತ್ತು ತೆಂಗಿನಕಾಯಿ ತುರಿ ಯೂಸ್ ಮಾಡಿರೋದ್ರಿಂದ ಅದು ಆಬ್ವಿಯಸ್ಲಿ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕೊನೆಗೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ ನಮ್ಮ ಸಾಗು ರೆಡಿ ಆಗೋಗುತ್ತೆ. ಚಪಾತಿಗಂತೂ ಇದು ಯಮ್ಮಿ ಆಗಿರುತ್ತೆ. ಬೇಕಾದ್ರೆ ನೀವು ಒಂದ್ಸಲಿ ಟ್ರೈ ಮಾಡಿ. ಸೊ ಇದು ನಮ್ಮ ಮನೆಯಲ್ಲಿ ಚಪಾತಿ ಈ ರೀತಿ ಸರ್ವ್ ಮಾಡ್ತೀವಿ. ಚಪಾತಿ ಇದ್ದರೆ ಈ ಥರ ಸೌತೆಕಾಯಿ ಅಥವಾ ಈರುಳ್ಳಿ ಮ್ಯಾಂಡೇಟ್ರಿ, ಮಸ್ಟ್ ಆ್ಯಂಡ್ ಶುಡ್, ಎಲ್ಲರೂ ತಿಂತೀವಿ ನಂಚ್ಕೊಳ್ಳೋಕ್ಕೆ. ಸೊ ಇವಾಗ ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೊಟ್ಬಿಟ್ಟಿದ್ದೀನಿ ಫಸ್ಟು. ಯಾಕೆಂದರೆ ನನ್ನ ಮಕ್ಕಳಿಬ್ಬರು ಕರೆಕ್ಟಾಗಿ ಟೇಸ್ಟ್ ಹೇಳ್ತಾರೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಹಾಗಾಗಿ ಫಸ್ಟ್ ಅವ್ರಿಗೆ ಕೊಟ್ಬಿಡ್ತೀನಿ ಸೇಫರ್ ಸೈಡು, ನೋಡ್ಕೊಳ್ಳೋಕೆ ಅಡುಗೆ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ. ಸೊ ಹೀಗೆ ನನ್ನ ಸಂಡೇ ವ್ಲಾಗ್ ಆರಾಮಾಗಿ ಫ್ಯಾಮಿಲಿ ಜೊತೆ ಖುಷಿಯಾಗಿ ಸ್ಪೆಂಡ್ ಮಾಡಿದೆ. ಯೂಶ್ವಲಿ ನನಗೆ ಫ್ರೀ ಇದ್ದಾಗ ಹೊರಗಡೆ ಸುತ್ತಾಡೋದಕ್ಕಿಂತ ಫ್ಯಾಮಿಲಿ ಜೊತೆ ಮನೆಯಲ್ಲಿರೋದೇ ನನಗೆ ತುಂಬ ಖುಷಿ ಕೊಡುತ್ತೆ. ಸೊ ಅದೇ ಒಂಥರ ಸ್ವರ್ಗ. ಸೊ ಇದು ನನ್ನ ಸಂಡೇ ವ್ಲಾಗ್.
ನೆಕ್ಸ್ಟ್ ವೀಕಲ್ಲಿ ಯಾವುದಾದ್ರೂ ಒಂದು ವ್ಲಾಗನ್ನು ಅಪ್ಲೋಡ್ ಮಾಡ್ತೀನಿ. ಮತ್ತು ಸಂಡೇ ಮ್ಯಾಂಡೇಟರ್ಲಿ ಒಂದು ವ್ಲಾಗನ್ನು ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.